ನಮಸ್ಕಾರ ವೀಕ್ಷಕರೇ, RJ32 ಕನ್ನಡದ ಉತ್ತರ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಯಾಕೆ ನೀಡಬೇಕು, ಸಂಬಂಧ ಇರದೇ ಇರುವಂತಹ ವಿಷಯಕ್ಕೆ ಬಿಜೆಪಿಯವರು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಸಚಿನ್ ಆತ್ಮಹತ್ಯೆಗೂ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಇದು ಬಿಜೆಪಿ ಕುತಂತ್ರವಾಗಿದೆ ಅಂತ ಆಕ್ರೋಶವನ್ನು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಹೊರಹಾಕಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತಮ ಆಡಳಿತ ನೀಡುತ್ತಿದ್ದಾರೆ. ಅವರಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಅಲ್ಲದೆ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿ ಕೆಲಸ ಬಿಜೆಪಿಯವರಿಗೆ ಸಹಿಸಲಾಗುತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು. ಮುಂದಿಟ್ಟುಕೊಂಡು ಬಿಜೆಪಿಯವರು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ. ಪ್ರಕರಣಕ್ಕೂ ಈ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೂ ಪ್ರಿಯಾಂಕ್ಗೂ ಯಾವುದೇ ಸಂಬಂಧ ಇಲ್ಲ. ಅವ್ರ ಹೆಸರ ಮೇಲೆ ಅವ್ರ ಅಭಿಮಾನಿಗಳನ್ನು ತಿಳ್ಕೊಂಡು ಯಾರ ಹೆಸರು ಮುನ್ನೆಲೆಗೆ ತಂದು ಇವರು ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳರ ಇವರು ಹೆದರ್ಸ್ಯಾರ, ಅವರಿಂದ ಮರ್ಡರ್ ಆಗ್ಯದ, ನಂದು ಮರ್ಡರ್ ಮಾಡ್ಕೊಂಡಿನಿ, ಅವರಿಂದ ನಾನು ಆತ್ಮಹತ್ಯೆ ಮಾಡ್ಕೊಂಡಿ ಅಂತೇನು ಹೇಳ್ತಾರೆ. ಅದಕ್ಕೆ ಪ್ರಿಯಾಂಕಕ್ಕೆ ಸಂಬಂಧ ಇಲ್ಲ. ಇದು ಸತ್ಯಕ್ಕೆ ದೂರವಾದಂಥ ಮಾತು. ಪ್ರಿಯಾಂಕ್ ಅಂತ ಕೆಲಸ ಮಾಡೋವಲ್ಲ. ಹಿ ಈಸ್ ನಾಟ್ ಎ ಕ್ರಿಮಿನಲ್ ಮ್ಯಾನ್, ಹಿ ಈಸ್ ನಾಟ್ ಎ ಕ್ರಿಮಿನಲ್ ಲೀಡರ್. ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ರೀತಿಯಲ್ಲಿ ಉತ್ತಮ ಕೆಲಸ ಮಾಡ್ತಾಯಿದ್ದಾನೆ. ರಾಜ್ಯನೇ ಮೆಚ್ಚತಕ್ಕಂಥ ರೀತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ITBTಯಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡಿ ಇಡೀ ರಾಜ್ಯಕ್ಕೆ ಮಂತ್ರಿಮಂಡಲಕ್ಕೆ ಉತ್ತಮವಾದ ಮಂಡಲದಲ್ಲೇ ಉತ್ತಮ ಹೆಸರು ಕೇಳಿಸ್ಕೊಂಡಿದ್ದಾನೆ. ಅವನಿಗೆ ಕಪ್ಪು ಚುಕ್ಕಿ ಹಚ್ಚಬೇಕು. ಈ ಭಾಗದಲ್ಲಿ ಅವರು ಮಂತ್ರಿ ಪದ ತೆಗಿಬೇಕಂತೇಳಿ ಕೆಲವು BJPಯವರು ಏನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಸೊಪ್ಪು ಹಾಕಲ್ಲ. ಯಾವುದೇ ಕಾಲಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಲ್ಲ. ಸರ್, ಈಗ ಸಚಿನ್ ಮನೆಯಲ್ಲಿರ್ತಕ್ಕಂಥ ದಾಖಲೆಗಳು ಕಾಂಗ್ರೆಸ್ ಕಚೇರಿ ತಲುಪಿವೆ ಅಂತ ಮತ್ತಿಮ್ಮಡವರು ಹೇಳ್ತಾರೆ. ಅವ್ರು ಯಾವ ದಾಖಲೆ ಹೋಗಿ ಮುಟ್ಟಿಸ್ತಾರೋ, ಏನು ಡುಪ್ಲಿಕೇಟ್ ಯಾವನೋ ಊರಿನಲ್ಲೋ ಯಾರಿಗೂ ಗೊತ್ತು, ಪರಿಶೀಲನೆ ಮಾಡಿದ್ಮೇಲೆ ಗೊತ್ತಾಗ್ತದೆ. ಅವರೇ ಸೃಷ್ಟಿ ಮಾಡಿ ಕೊಟ್ಟರು ಕುಡಿಬೋದು. ಇಲ್ಲ, ಸಚಿನ್ ಮನೆಯಲ್ಲಿರ್ತಕ್ಕಂಥ ಪೊಲೀಸರು ಏನು ಮಾಡಿದ್ದಾರೆ, ದಾಖಲೆ ಕಾಂಗ್ರೆಸ್ ಕಚೇರಿ ತಲುಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಅದು ಸುಳ್ಳು. ಅಂತ ಯಾವುದೋ ಕಚೇರಿ ಮುಟ್ಟಿಲ್ಲ. ಕೇಸ್ FIR ಮಾಡ್ಕೋಬೇಕಿತ್ತು, ಮಾಡ್ಕೊಂಡ್ರೆ ಅದಕ್ಕೆ ಹೇಳ್ತೀವಿ ಸರ್. ಇವಾಗ ಯಾರೇ ಹೋಗಲಿ FIR ಅಂತೂ ಆಗಲೇಬೇಕು. ಆದ್ರೆ ಪೊಲೀಸ್ ಅದಕ್ಕೆ ಒಬ್ಬ ಏಕವಚನದಲ್ಲಿ ಒಬ್ಬ MLAಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳ್ತೀವಿ. ಪೊಲೀಸ್ ಸ್ಟೇಷನ್ದಲ್ಲಿ ಆದಂಥ ಏನು ವಾದ ವಿವಾದ ಏನಿದೆ, ಬಹುಶಃ ಇವರು ಕೇಸ್ ತಗೋ ಅಂತ ಹೇಳಿರ್ಬೋದು. ಇದು ನನ್ನ ಸ್ಟೇಷನ್ಗೆ ಬರೋಂಗಿಲ್ಲ, ಬೇರೆ ಕಡೆ ಬರ್ತದೆ, ಅಲ್ಲಿ ಹೋರಿ ಅಂತ ಅವ್ರು ಹೇಳಿರ್ಬೋದು. ಆ ವಿಚಾರದಲ್ಲಿ ಏನಾಗಿದೆ ಸಂಪೂರ್ಣ ಮಾಹಿತಿ ನನ್ನ ಬಳಿ ಇಲ್ಲ. ಆ ಮಾಹಿತಿ ನಾನು ಪಡ್ಕೊಂಡು ನಿಮಗೆ ರಿಯಾಕ್ಟ್ ಮಾಡ್ತೀನಿ. ಸರ್, ಇಲ್ಲ, ಕಮಿಷನ್ ಆಫೀಸಲ್ಲಿ ಕಮಿಷನರೇ ಹೇಳಿದ್ದಾರೆ ಅವ್ರಿಗೆ, ಅಂದರೆ ಇನ್ಸ್ಪೆಕ್ಟರ್ CPIಗೆ ಅವ್ರ ಹತ್ರ ಓಪನ್ ಆಗಿ ಹೇಳಿದ್ರು ಕೂಡ ಆದರೆ CPI ಅವರು ಒಬ್ಬ ಕೇಸ್ ತೊಗೊಂಡಿಲ್ಲ ಅಂತ ಒಂದು ಆರೋಪ ಮಾಡಿ ಸರ್. ಆ ಥರ ಕಮಿಷನರ್ ಹೇಳಿದ ಮೇಲೆ CPI ತಗೊಳ್ಳಿಲ್ಲ ಅಂದರೆ ಅವ್ರ ಮೇಲೆ ಕ್ರಮ ಆಗಬೇಕು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.